ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಸಮೀಪದಲ್ಲಿರುವ ಕುಡುಪು ಗ್ರಾಮದಲ್ಲಿ ಪ್ರಸಿದ್ಧವಾದ ಅನಂತ ಪದ್ಮನಾಭ ದೇವಸ್ಥಾನ ಇದೆ. ಈ ದೇವಾಲಯವು ಅನಂತ ಪದ್ಮನಾಭ ಸ್ವಾಮಿಗೆ ಸಮರ್ಪಿತವಾಗಿದ್ದು, ತುಳುನಾಡಿನ ಪ್ರಮುಖ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾಗಿ ಪರಿಗಣಿಸಲಾಗುತ್ತದೆ. ಒಂದು ಪೌರಾಣಿಕ ಹಿನ್ನೆಲೆ. ಪರಶುರಾಮ ಸೃಷ್ಟಿ. ಸ್ಕಂದ ಪುರಾಣದ ಸಹ್ಯಾದ್ರಿ ಖಂಡದ ಪ್ರಕಾರ ಪರಶುರಾಮನು ಸಮುದ್ರವನ್ನು ಹಿಮ್ಮೆಟ್ಟಿಸಿ ತುಳುನಾಡನ್ನು ನಿರ್ಮಿಸಿದ ಬಳಿಕ 108 ಶಿವ ಮತ್ತು 108 ವಿಷ್ಣು ಕ್ಷೇತ್ರಗಳನ್ನು ಸ್ಥಾಪಿಸಿದನು. ಕುಡುಪು ಆ ವಿಷ್ಣು ಕ್ಷೇತ್ರಗಳಲ್ಲಿ ಒಂದು ಎಂದು ನಂಬಲಾಗಿದೆ. ಸ್ಥಳ ಪುರಾಣದಂತೆ ಇಲ್ಲಿನ ಪ್ರದೇಶವು ಮೊದಲು ದಟ್ಟ ಅರಣ್ಯವಾಗಿತ್ತು. ನಾಗರಾಜನಾದ ವಾಸುಕಿಯು ಮಹಾವಿಷ್ಣುವನ್ನು ಕುರಿತು ತಪಸ್ಸು ಮಾಡಿದನು. ವಿಷ್ಣುವು ಅನಂತ ಪದ್ಮನಾಭ ರೂಪದಲ್ಲಿ ಶೇಷನಾಗನ ಮೇಲೆ ಶಯನಿಸಿ ವಾಸುಕಿಗೆ ದರ್ಶನ ನೀಡಿದನು. ಅದಕ್ಕಾಗಿ ನಾಗರಾಜನ ಆಜ್ಞೆಯಂತೆ ಇಲ್ಲಿ ದೇವಾಲಯ ನಿರ್ಮಾಣವಾಯಿತು. ಕುಡುಪು ಹೆಸರಿನ ಕತೆ. ಕುಡು ಎಂದರೆ ತುಳುವಿನಲ್ಲಿ ಕುಡಿಕೆ ಕಲಶ ಎಂದರ್ಥ. ಒಮ್ಮೆ ಋಷಿಯೊಬ್ಬರು ತಪಸ್ಸು ಮಾಡುವಾಗ ಅವರ ಕಮಂಡಲದ ನೀರು ಚೆಲ್ಲಿ ಇಲ್ಲಿ ಪವಿತ್ರ ತೀರ್ಥ ರೂಪುಗೊಂಡಿತು. ಅದರಿಂದ ಕುಡುಪು ಎಂಬ ಹೆಸರು ಬಂತು ಎಂಬ ಪ್ರತೀತಿ ಇದೆ. ದೇವಾಲಯದಲ್ಲಿರುವ ಶಿಲಾಶಾಸನಗಳು ಮತ್ತು ವಾಸ್ತುಶೈಲಿ ನೋಡಿದರೆ ಕನಿಷ್ಠ 8-9ನೇ ಶತಮಾನದಷ್ಟು ಹಳೆಯದು ಎಂದು ಇತಿಹಾಸಕಾರರು ಅಭಿಪ್ರಾಯಪಡುತ್ತಾರೆ. 7ರಿಂದ 14ನೇ ಶತಮಾನದವರೆಗೆ ತುಳುನಾಡನ್ನು ಆಳಿದ ಆಳುಪದೊರೆಗಳು ಈ ದೇವಾಲಯಕ್ಕೆ ಹೆಚ್ಚಿನ ದಾನದತ್ತಿಗಳನ್ನು ನೀಡಿದ್ದಾರೆ. ಅವರ ಕಾಲದಲ್ಲಿ ದೇವಾಲಯಕ್ಕೆ ಜೀರ್ಣೋದ್ಧಾರವಾಯಿತು ಎಂಬ ಉಲ್ಲೇಖಗಳಿವೆ. 16-17ನೇ ಶತಮಾನದಲ್ಲಿ ಕೇಳದಿ ನಾಯಕರು ದೇವಾಲಯದ ವ್ಯವಸ್ಥೆಯನ್ನು ಸುವ್ಯವಸ್ಥಿತಗೊಳಿಸಿ ನಿತ್ಯ ಪೂಜೆಗೆ ಭೂದಾನ ನೀಡಿದರು. ಕುಡುಪು ಸರ್ಪಗಳ ಸಂಖ್ಯೆ ಹೆಚ್ಚಿದ್ದರಿಂದ ನಾಗದೇವರಿಗೆ ಇಲ್ಲಿ ಮೊದಲಿನಿಂದಲೂ ಪೂಜೆ ನಡೆಯುತ್ತಿತ್ತು. ಕಾಲಕ್ರಮೇಣ ವಿಷ್ಣುವಿನ ಅನಂತ ಶಯನ ರೂಪವು ನಾಗನೊಂದಿಗೆ ಸಂಬಂಧ ಹೊಂದಿದ್ದರಿಂದ ಇಲ್ಲಿ ನಾಗರಿಗೆ ಅನಂತ ಎಂಬ ಭಾವನೆ ಬಲವಾಯಿತು. ಹೀಗಾಗಿ ನಾಗದೋಷ ಪರಿಹಾರಕ್ಕೆ ಇದು ಪ್ರಮುಖ ಕ್ಷೇತ್ರವಾಯಿತು. 1970ರ ದಶಕದಲ್ಲಿ ಭಕ್ತರ ಸಹಕಾರದಿಂದ ದೇವಾಲಯಕ್ಕೆ ಸಂಪೂರ್ಣ ಜೀರ್ಣೋದ್ಧಾರ ಮಾಡಲಾಯಿತು. 2003ರಲ್ಲಿ ಬ್ರಹ್ಮಕಲಶೋತ್ಸವ ನಡೆದು ದೇವಾಲಯಕ್ಕೆ ಹೊಸ ರೂಪ ಬಂತು. ಈಗ ದೇವಾಲಯವನ್ನು ಆಡಳಿತ ಮಂಡಳಿ ಮತ್ತು ಧಾರ್ಮಿಕ ದತ್ತಿ ಇಲಾಖೆ ಜಂಟಿಯಾಗಿ ನಿರ್ವಹಿಸುತ್ತಿದೆ. ಸರ್ಪ ಮೃತಪಟ್ಟರೆ ಅದಕ್ಕೆ ಇಲ್ಲಿ ವಿಧಿವಿಧಾನಗಳೊಂದಿಗೆ ಸಂಸ್ಕಾರ ಮಾಡುವ ಪದ್ಧತಿ ಇಂದಿಗೂ ಇದೆ. ಇದು ಭಾರತದಲ್ಲೇ ಅಪರೂಪ. ಆಶ್ಲೇಷ ಬಲಿ, ನಾಗದೋಷ ನಿವಾರಣೆಗೆ ಮಾಡುವ ಈ ಸೇವೆ ಕುಡುಪಿನಲ್ಲಿ ಅತ್ಯಂತ ಪ್ರಸಿದ್ಧ. ನಾಗಮಂಡಲ, ಡಕ್ಕೆ ಬಲಿ ಮುಂತಾದ ತುಳುನಾಡಿನ ಆಚರಣೆಗಳಿಗೆ ಈ ಕ್ಷೇತ್ರ ಮೂಲ ಸ್ಫೂರ್ತಿಯಾಗಿದೆ.